ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ರೀಲ್ಸ್ನ ಹಾಕಿದ್ದೆ ಅಲ್ವಾ, ಇದು ದೋಸೆ ಥರ ಇದೆ ಆದರೆ ದೋಸೆ ಅಲ್ಲ ಅಂತ ಅಂದ್ಬಿಟ್ಟು ಅದೇನು ಅಂತ ಹೇಳ್ತೀನಿ ಬನ್ನಿ. ಹಾಗೆ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಫಾಲೋ ಮಾಡಿ, ಹಾಗೆ ನಾನು ಯೂಟ್ಯೂಬ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಆನ್ಸರ್ನ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಬರೋ ದೋಸೆ ಹೆಸರೆಲ್ಲ ಹೇಳಿದ್ರಿ, ಆದರೂ ಗೆಸ್ ಮಾಡಿಲ್ಲ. ಬಟ್ ಒಬ್ಳು ನನ್ನ ಫ್ರೆಂಡ್ ಗೆಸ್ ಮಾಡಿದ್ಲು. ಯಾಕಂದರೆ ನಾನು ಅವಳು ಒಟ್ಟಿಗೆ ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ, ಅವಳು ತಿಂದಿದ್ದಾಳೆ, ಅದಕ್ಕೋಸ್ಕರನೇ ಅವಳು ಗೆಸ್ ಮಾಡಿದ್ದು ಹಿಂಟ್ ಕೊಟ್ಟಿದ ತಕ್ಷಣ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಓಡ್ ರೊಟ್ಟಿ ಅಥವಾ ಉಯ್ಗ್ಲು ರೊಟ್ಟಿ ಅಂತ ಅಂದ್ಬಿಟ್ಟು ಜಾಸ್ತಿ ಮಂಗಳೂರು ಸೈಡವ್ರು ಮಾಡ್ತಾರೆ. ನಮ್ಮೂರಲ್ಲೂ ಜಾಸ್ತಿ ಮಂಗಳೂರು ಸೈಡವರೆಲ್ಲ ಇರೋದ್ರಿಂದ ಸೊ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಬನ್ನಿ ಹೇಳ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನಾವು ನಾರ್ಮಲ್ ದೋಸೆಗೆ ಯಾವ ಥರ ಅಕ್ಕಿನ ನೆನಾಕೊಂತೀವಿ ಅದೇ ಥರನೇ ಅಕ್ಕಿ ನೆನಾಕೊಂತೀವಿ. ಬಟ್ ನಾವು ದೋಸೆಗೆ ರಾತ್ರಿನೇ ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಈ ಥರದ್ದೆಲ್ಲ ನಾವು ನೆನಾಕೊಂಡಿಟ್ಕೊತೀವಿ. ಬಟ್ ಇದಕ್ಕೆ ಆ ಥರದ್ದೆಲ್ಲ ಏನು ಬೇಕಾಗಿಲ್ಲ, ಬರೀ ಅಕ್ಕಿ ಇದ್ರೆ ಸಾಕು. ಅಕ್ಕಿ ಮತ್ತು ಸ್ವಲ್ಪ ರೈಸ್ ಇದ್ರೆ ಸಾಕು. ಅದನ್ನು ಒಂದಿನ ರಾತ್ರಿ ಹಿಂದೆನೇ ನೆನಾಕೋಬೇಕು ಅನ್ನೋ ಥರ ಏನಿಲ್ಲ. ನೀವು ಈ ಓಡ್ ರೊಟ್ಟಿನ ಹಾಕ್ತಿರಲ್ವಾ, ಸೊ ಅದಕ್ಕಿಂತ ಮುಂಚೆ ಅದನ್ನು ರುಬ್ಕೊಳ್ಳೋಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ 1 ಅವರ್ಗಿಂತ ಮುಂಚೆ ಅಕ್ಕಿನ ನೆನೆಸಿಟ್ಕೊಂಡ್ರೆ ಸಾಕು. ಅಕ್ಕಿನ ನೆನೆಸಿಟ್ಕೊಂಡು ಆಮೇಲೆ ರೈಸ್ ಇದೆ. ಇವಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಕ್ವಾಂಟಿಟಿ, ದೋಸೆಗೆಲ್ಲ ಎಷ್ಟು ರೈಸ್ ಹಾಕಬೇಕು ಅಂತ. ಅದೇ ಥರನೇ ಅಷ್ಟೇ ಕ್ವಾಂಟಿಟಿನಲ್ಲಿ ಎಷ್ಟು ಅಕ್ಕಿ, ನಾನು 1 ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಇರೋದು ಒಬ್ಬಳೆ ಅಲ್ವಾ, ಅಷ್ಟೇ ಸಾಕು ನನಗೆ. ಮಧ್ಯಾಹ್ನಕ್ಕೂ ಆಗುತ್ತೆ, ಬೆಳಗ್ಗೆಗೂ ಆಗುತ್ತೆ. ಆಮೇಲೆ ರೈಸು ಸ್ವಲ್ಪ, ಅದಕ್ಕೆ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದ್ರ ಜೊತೆಗೆ ಆನಿಯನ್ಸ್ನ ಹಾಕ್ತೀನಿ. ಆನಿಯನ್ಸು ಮತ್ತು ಮೆಣಸಿನ್ಕಾಯಿ ಮತ್ತು ನಿಮ್ಮ ಹತ್ರ ಏನಾದರೂ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಯಾಕಂತಂದರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ನಾನೀಗ ಇದಕ್ಕೆ ಅಕ್ಕಿ ಮತ್ತು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ರೈಸು, ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಮೆಣಸಿನ್ಕಾಯಿ, 1 ಈರುಳ್ಳಿ, ಆಮೇಲೆ ಲೈಟಾಗಿ ಸಾಲ್ಟ್ ಹಾಕಿದ್ದೀನಿ. ನೀವು ಇದಕ್ಕೆ ಇನ್ನೂ ಅಡಿಷ್ನಲ್ ಆಗಿ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೋದು, ಇಲ್ಲಾಂದರೆ ಕಾಯಿ ಇರುತ್ತೆ ಅಲ್ವಾ, ಕಾಯಿ ತುರಿನ ಸ್ವಲ್ಪ ಹಾಕೊಬೋದು. ಹಂಗೆ ಮಾಡಿದ್ರೂ ಸಖತ್ತಾಗಿರುತ್ತೆ, ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ನಾವು ಈ ಹಿಟ್ಟನ್ನ ರುಬ್ಕೊಂಡಿದ್ದೀವಿ ಅದಕ್ಕೆ ಬರೋ ಥರ. ಏನಂತಂದರೆ ಇವಾಗ ನೀವು ದೋಸೆ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದಿನ ಹಿಂದೆ ನೆನಾಕಬೇಕು, ಮತ್ತು ರುಬ್ಬಬೇಕು, ನೈಟೆಲ್ಲ ಇಡಬೇಕು, ಅದು ಚೆನ್ನಾಗಿ ಉಕ್ಕೋದಕ್ಕೆ. ಅದಕ್ಕೋಸ್ಕರ ಸೊ ಇದಾದರೆ ನಿಮಗೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೀವು ಬೆಳಗ್ಗೆ ಏನಾದರೂ ಟಿಫನ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಸ್ವಲ್ಪ ಅಕ್ಕಿನ ನೆನಾಕ್ಬಿಟ್ಟು ಬೇರೆ ಕೆಲಸ ಮಾಡಿಕೊಂಡು ಆ ಕೆಲಸಗಳೆಲ್ಲ, ಮನೆ ಕ್ಲೀನಿಂಗು ಅದೆಲ್ಲ ಮಾಡ್ಕೊಂಡು ಮುಗಿಯೋ ಅಷ್ಟರೊಳಗಡೆ ನೀವು ಇದು ರೆಡಿ ಆಗಿರುತ್ತೆ, ನೆಂದಿರುತ್ತೆ. ನೀವು ಆರಾಮಾಗಿ ಸ್ವಲ್ಪ ರೈಸ್ ಜೊತೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಾಂದರೆ ಕಾಯಿ ಬೇಕಂದರೆ ಕಾಯಿ, ಇಲ್ಲ ಅಂತಂದರೆ ನಿಮ್ಗೆ ಅದು ಬೇಡ ಅಂತಂದರೆ ಬರೀ ರೈಸು ಮತ್ತು ಅಕ್ಕಿನ ರುಬ್ಕೊಂಡು ಹಂಗೆ ಮಾಡ್ಕೊಂಡ್ರೂ ನಡೆಯುತ್ತೆ. ಸೊ ನಿಮ್ಗೆ ಬೆಳಗ್ಗೆ ಇನ್ಸ್ಟೆಂಟಾಗಿ ಟಿಫನ್ ಮಾಡ್ಕೊಬೋದು, ಈಸಿ ಆಗಿರುತ್ತೆ ನಿಮಗೆ ಮಾಡ್ಕೊಳ್ಳೋದಕ್ಕೆ. ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ, ಸೇಮ್ ದೋಸೆ ಥರನೇ ಬರುತ್ತೆ. ನೀವು ತೆಳುಗಾದ್ರೂ ಹಾಕೊಬೋದು, ಇಲ್ಲಾಂದರೆ ಸ್ವಲ್ಪ ಚಿಕ್ಕಗಾದರೂ ಹಾಕೊಬೋದು. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಇದ್ರ ಜೊತೆ ಏನಂತಂದರೆ ಕಾಯಿ ಚಟ್ನಿ, ಪಲ್ಯ ಏನಾದ್ರೂ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇಲ್ಲಾಂದರೆ ನಾನ್ ವೆಜ್ಜು, ಕೋಳಿ ಸಾಂಬಾರು, ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಏನು ಯೂಸ್ ಮಾಡಿದ್ರೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವೊಂದ್ಸಲ ಮಾಡಿ ನೋಡಿ ಮನೇಲಿ ಹೆಂಗಿರುತ್ತೆ ಅಂತ, ಆಮೇಲೆ ನೀವೇ ಬಂದು ನನಗೆ ಹೇಳಿ. ನೀವು ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಲೈಕ್ ನೀವು ಬೀಟ್ರೋಟ್ ಹಾಕೊಂಡು ರುಬ್ಕೋಬೋದು, ಕ್ಯಾರೆಟ್ ಹಾಕೊಂಡು ರುಬ್ಕೋಬೋದು, ಇಲ್ಲಾಂತಂದರೆ ಸ್ಪಿನಾಚ್ ಹಾಕೊಂಡು ರುಬ್ಕೊಬೋದು. ಇವಾಗ ದೋಸೆಯಲ್ಲಿ ನೀವು ಯಾವ ಥರ ವೆರೈಟಿ ಮಾಡ್ತಾ ಇರ್ತೀರಲ್ವಾ, ಸೊ ಅದೇ ಥರನೇ ಸೇಮ್ ಇದಕ್ಕೂ ಆ್ಯಡ್ ಮಾಡ್ಕೋಬೋದು ನೀವು ಬೇರೆ ಫ್ಲೇವರ್ಸ್ನ, ಅಥವಾ ಬೇರೆ ಏನಾದರೂ ಬೇಕಿದ್ರೆ ನಿಮಗೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಎಷ್ಟು ತಿನ್ನಕ್ಕೆ ಬಂದಿದೆ ಅಂತ ಅಂದ್ಬಿಟ್ಟು. 2 ಸೈಡು ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡಿದ್ರೆ, ಸ್ವಲ್ಪ ಆನಿಯನ್ಸ್ ಹಾಕಿದ್ರೆ ಸಖತ್ತಾಗಿರುತ್ತೆ. ನೋಡಿ ಗೈಸ್, ಇದು ಬೆಂದ ಮೇಲೆ ಅದೇನೆ ಕ್ಲೀನಾಗಿ ಎದೊಳುತ್ತೆ. ನಿಮಗೆ ತೆಗಿಯೋ ಅಂತ ಜಾಸ್ತಿ ಕಷ್ಟನೇ ಇರಲ್ಲ. ಅದೆಲ್ಲ ಹಂಚಿಗೆಲ್ಲ ಏನು ಅಂಟ್ಕೊಳಕ್ಕೆ ಹೋಗಲ್ಲ. ಅದು
ಕ್ಲೀನಾಗಿ ಬರುತ್ತೆ, ಸ್ಮೂತಾಗಿ. ನೋಡಿ ಗೈಸ್, ರೆಡಿ ಆಗಿದೆ ಇವಾಗ ಟೇಸ್ಟಿ ಟಿಫನ್. ನಾನು ಇದಕ್ಕೆ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ, ಬನ್ನಿ ತಿನ್ನೋಣ. ನಾನು ಇದಕ್ಕೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಟೇಸ್ಟ್ ನೋಡೋಣ. ಬನ್ನಿ ತಗೊಳ್ಳಿ. ಸಖತ್ತಾಗಿದೆ. ಇದ್ರೊಳಗಡೆ ಹಾಕಿರೋ ಆನಿಯನ್ ಫ್ಲೇವರು ಪಲ್ಯದ ಜೊತೆ ಟೇಸ್ಟಿ ಸಖತ್ತಾಗಿ ಟೇಸ್ಟಿಯಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಈಸಿ ಇರುತ್ತೆ ಮಾಡೋದಕ್ಕೆ, ಮತ್ತು ಹೌಸ್ ವೈಫ್ಗಳಿಗಾಗಲಿ ಎಷ್ಟು ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಂತ. ಮಾಡಿ ತಿಂದು ಟೇಸ್ಟ್ ನೋಡಿ, ಆಮೇಲೆ ಮತ್ತೆ ಬಂದು ನನಗೆ ಥ್ಯಾಂಕ್ ಯು ಹೇಳಿ. ಅಲ್ಲಿ ತನಕ ಬಾಯ್ ಟಾಟಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ